ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 44ನೆಯ ಅಧ್ಯಾಯವಾದ ಕೇತುಮಾಲಾ ವರ್ಣನೆ, ವಿಶಾಲ, ಕಂಬಲ ಮೊದಲಾದ 7 ಕುಲಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಎಲೈ ಮುನಿಗಳೇ, ಭದ್ರಾಶ್ವಗಳ ವಿಷಯವಾಗಿ ನಿಜವಾದ ಸಂಗತಿಗಳನ್ನು ನಿಮಗಾಗಿ ತಿಳಿಸಿರುವೆನು. ಈಗ ಕೇತುಮಾಲವೆಂಬ ಪರ್ವತದ ವಿಷಯಗಳನ್ನು ವಿಸ್ತಾರವಾಗಿ ಹೇಳುವೆನು ಕೇಳಿ. ಪಶ್ಚಿಮ ದಿಗ್ಭಾಗದಲ್ಲಿರುವುದು ಅಚಲೋತ್ತಮವೂ ಅತಿ ಮಹತ್ತೂ ಆದ
ನಿಷಧವೆಂಬ ಗಿರಿಯ ಪಶ್ಚಿಮ ಭಾಗದಲ್ಲಿರುವ ಕುಲಾಚಲ ದೇಶ, ನದಿ ಇವುಗಳನ್ನು ವಿಸ್ತಾರವಾಗಿ ತಿಳಿಸುವೆನು. ಆ ನಿಷಧಗಿರಿಯ ಪಶ್ಚಿಮ ಭಾಗದಲ್ಲಿ 7 ಕುಲಾಚಲಗಳು, ಅಸಂಖ್ಯಾತವಾದ ನದಿಗಳು, ಸುಪ್ರಸಿದ್ಧಗಳಾದ ದೇಶಗಳು, ಇವುಗಳ ವಿಸ್ತಾರವನ್ನು ವರ್ಣಿಸುವೆನು ಕೇಳಿ. ವಿಶಾಲ, ಕಂಬಲ, ಕೃಷ್ಣ, ಜಯಂತ, ಹರಿಪರ್ವತ, ಅಶೋಕ, ವರ್ಧಮಾನವೆಂಬ 7 ಕುಲ ಪರ್ವತಗಳು, ಅವುಗಳಿಂದ ಜನ್ಯವಾದ ಇತರ ಪರ್ವತಗಳು ಬಹಳ ವಿಸ್ತಾರವಾಗಿಯೂ ಕೋಟಿ ಕೋಟಿ ಸಂಖ್ಯಾಕಗಳಾಗಿಯೂ ಸಹಸ್ರ ಸಂಖ್ಯಾಕಗಳಾಗಿಯೂ ಇವೆ. ಈ ಪೂರ್ವದಲ್ಲಿ ನಿರೂಪಿಸಿರುವ ಪರ್ವತಾದಿಗಳಿಂದ ನಾನಾ ಜಾತಿಯ ಜನರಿಂದ ಸಹಿತವಾಗಿಯೂ ನಾನಾ ಪ್ರಕಾರವಾಗಿಯೂ ವಿವಿಧ ರಾಜರಿಂದ ಪಾಲಿತವಾಗಿಯೂ ಇವೆ. ಆ ದೇಶಗಳು ತಮ್ಮ ತಮ್ಮ ನಾಮಧೇಯಗಳಿಂದ ಪ್ರಖ್ಯಾತವಾಗಿ ವಿವಿಧಾಕಾರವಾಗಿವೆ. ಅನೇಕ ರಾಜರ ಆಳ್ವಿಕೆಗೆ ಒಳಪಟ್ಟಿವೆ. ವಿವಿಧ ಭವನಗಳಿಂದ ಭೂಷಿತವೂ ವರ್ಣನೀಯವೂ ಆಗಿವೆ. ಆ ದೇಶಗಳು ವಿವಿಧ ನಾಮಗಳಿಂದ ಪ್ರಖ್ಯಾತವೂ ಅನೇಕ ರಾಷ್ಟ್ರಗಳಿಂದ ಮಿಳಿತವೂ ಗಿರಿಗಳವರೆಗೆ ವ್ಯಾಪ್ತವೂ ಹಳ್ಳ ತಿಟ್ಟುಗಳಿಂದ ಮಿಳಿತವೂ ಆಗಿವೆ. ನಾಗರಿಕರ ವಿಚಾರವಾಗಿ ಅನೇಕ ವಿಷಯಗಳು ನಿರೂಪಿತವಾಗಿವೆ. ಹಾಗೆಯೇ ಗೋವು, ಮನುಷ್ಯರು, ಪಾರಿವಾಳ, ಭ್ರಮರ ಇವೇ ಮೊದಲಾದ ಪ್ರಾಣಿಗಳ ವಿಷಯಗಳನ್ನು ತಿಳಿಯಬೇಕು. ಆ ದೇಶಗಳು ಯಾವುವೆಂದರೆ ಸುಮೌಲ, ಸ್ಥಾಬಕ, ಕ್ರೌಂಚ, ಕೃಷ್ಣಾಂಗ, ಮಣಿಪುಂಜಕ, ಕೂಟ, ಕಂಬಳ, ಮಾಶೇಯ, ಸಮುದ್ರಾಂತರಕ, ಕರಂಭವ, ಕುಚ, ಶ್ವೇತ, ಸುವರ್ಣಕಟಕ, ಶ್ವೇತಾಂಗ, ಕೃಷ್ಣಪಾದ, ವಿಹ, ಕಪಿಲ, ಕರ್ಣಿಕ, ಅತ್ಯಾಕರಾಲ, ಗೋಜ್ವಾಲೆ, ಹೀನಾನೆ, ವನಪಾತಕೆ, ಮಹಿಷ, ಕುಮುದಾಭ, ಕರವಾಟ, ಸಹೋತ್ಕಚ, ಶುನಕಾಶೆ, ಮಹಾನಾಸೆ, ವನಾಸ, ಗಜಭೂಮಿಕ, ಕರಂಜ, ಮಂಜಮ, ವಾಹ, ಕಿಷ್ಕಿಂಡಿ, ಪಾಂಡುಭೂಮಿಕ, ಕುಬೇರ, ಧೂಮಜ, ಜಂಗ, ವಂಗ, ರಾಜೀವ ಕೋಕಿಲ, ವಾಚಾಂಗ, ಮಹಾಂಗ, ಮಧೋರೇಯ, ಸುರೇಚಕ, ಪಿತ್ತಲ, ಕಾಚಾಲ, ಶ್ರವಣ, ಮತ್ತಕಾಸಿಕ, ಗೋದಾವ, ಬಕುಲ, ವಾಂಗ, ವಂಗಕ, ಮೋದಕ, ಕಲ ಎಂಬ ದೇಶಗಳು ಪ್ರಖ್ಯಾತವಾಗಿವೆ. ಈ ಪೂರ್ವದಲ್ಲಿ ಹೇಳಿದ ದೇಶದ ಜನಗಳು ಭಾಗ್ಯಶಾಲಿಗಳಾದ ಕಾರಣ ಉತ್ತಮವಾದ ದಡಗಳಿರುವ ಪವಿತ್ರವಾದ ಜಲವುಳ್ಳ ಮಹಾನಾಗಗಳಿಂದ ಸೇವಿಸಲ್ಪಟ್ಟ ಪ್ರಖ್ಯಾತವೂ ಮೊದಲನೆಯದೂ ಆದ ಮಹಾನದಿಯ ಜಲವನ್ನು ಪಾನ ಮಾಡಿ ಅನೇಕ ವರ್ಷಗಳು ಆಯುಷ್ಮಂತರಾಗಿರುವರು. ಕಂಬಲ, ತಾಮಸಿ, ಶ್ಯಾಮ, ಸುಮೇಧ, ಬಕುಳ, ವಿಕೀರ್ಣ, ಶಿಖಿಮಾಲ, ದರ್ಭಾವರೆ, ಭದ್ರ, ಶುಕನದಿ, ಭೀಮ, ಪ್ರಭಂಜನ, ಕಾಂಚಿ, ಪುಣ್ಯ, ಕುಶಾವತಿ, ದಕ್ಷ, ಶಾಕವತಿ, ಪುಣ್ಯೋದ, ಚಂದ್ರಾವತಿ, ಸುಮೂಲ, ಋಷಭ, ಸಮುದ್ರಮಾಲ, ಚಂಪಾವತಿ, ಏಕಾಕ್ಷ, ಪುಷ್ಕಲ, ಸುವರ್ಣ, ನಂದಿನಿ, ಕಾಲಿಂದಿ, ಪುಣ್ಯೋದ, ಭಾರತಿ, ಸೀತೋದ, ಪಾತಿಕ, ಬ್ರಾಹ್ಮಿ, ವಿಶಾಲ, ಪೀವರಿ, ಕುಂಭಕಾರಿ, ಋಷ, ಮಹಿಷಿ, ಮಾನುಷಿ, ದಂಡ, ನದನದಿ ಇವೇ ಮೊದಲಾದ ಪವಿತ್ರವಾದ ಮಹಾನದಿಗಳು ಈ ಹಿಂದೆ ನಿರೂಪಿಸಿದ್ದ ದೇಶಗಳಲ್ಲಿ ಹರಿದು ಪ್ರಖ್ಯಾತಗೊಂಡಿವೆ.
ಆ ಪ್ರಜೆಗಳು ಈ ನದಿಗಳ ಜಲವನ್ನು ಉಪಯೋಗಿಸಿ ಸ್ನಾನ ಪಾನಾದಿಗಳನ್ನು ಮಾಡುವರು. ಈ ಮಹಾನದಿಗಳು ದೇವತೆಗಳು, ಋಷಿಗಳು, ಸಿದ್ಧರು ಇವರಿಂದ ಸೇವಿಸಲ್ಪಟ್ಟದ್ದಾಗಿಯೂ ಪವಿತ್ರವಾಗಿಯೂ ಪಾಪಹಾರಕವಾಗಿಯೂ ಮಂಗಳಪ್ರದವಾಗಿಯೂ ಪ್ರಸಿದ್ಧವಾಗಿಯೂ ಇವೆ. ಕೇತುಮಾಲೆಗಳ ಸಾಲಿನಲ್ಲಿರುವ ಪಶ್ಚಿಮ ಮಹಾದ್ವೀಪವು ನಾನಾ ದೇಶಗಳಿಂದ ಅಲಂಕೃತವಾಗಿಯೂ ನಾನಾ ರತ್ನ ರಾಶಿಗಳಿಂದ ಭೂಷಿತವಾಗಿಯೂ ಸರ್ವದಾ ಸಂತುಷ್ಟವಾಗಿಯೂ ಮಂಗಳದಾಯಕವಾಗಿಯೂ ಉತ್ಕೃಷ್ಟವಾಗಿಯೂ ಧನಧಾನ್ಯಗಳಿಂದ ಪೂರ್ಣವಾಗಿಯೂ ನರನಾರಿಯರಿಂದ ಮಂಡಿತವಾಗಿಯೂ ಭಾಗ್ಯವಂತರಿಗೆ ಆಶ್ರಯವಾಗಿಯೂ ಪ್ರಕಾಶಮಾನವಾಗಿಯೂ ಇವೆ. ಹೀಗೆ ಕೇತುಮಾಲೆಯ ಪರ್ವತ ಸ್ವರೂಪವನ್ನು ನಿಮಗಾಗಿ ವಿಸ್ತಾರವಾಗಿ ನಿರೂಪಿಸಿರುವೆನು ಎಂದು ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ ಚತುಶ್ಚತ್ವರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 45ನೆಯ ಅಧ್ಯಾಯವಾದ ಭಾರತ ವರ್ಷ ವರ್ಣನೆ, ಇಂದ್ರದ್ವೀಪ, ಕಸೇರುದ್ವೀಪ, ತಾಮ್ರವರ್ಣ ಮುಂತಾದ ನವದ್ವೀಪಗಳ ವರ್ಣನೆ, ಸಪ್ತ ಕುಲ ಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.